ಶೆಟ್ಟಿ ಅಂತ ನಮ್ಮ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅಂಜನ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಅಶ್ವಿನ್ ಅಂತ ನಮ್ಮ ಸಿನಿಮಾಟೋಗ್ರಾಫರ್. ಅವರು ಗೀತಾಂಜಲಿ ಅಂತ ನಮ್ಮ ಸಿನಿಮಾದಲ್ಲಿ ಫಿಮೇಲ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಸಿಂಪಲ್ ಒಂದು ಲೈಫ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು. ಒಂದು ಮಂಡ್ಯದ ಒಂದು ಲೈಫ್ ಸ್ಟೋರಿ. ಒಂದು ಮಂಡ್ಯದ 55 ವರ್ಷ 60 ವರ್ಷದ ಅನಕ್ಷರಸ್ಥ ಮಹಿಳೆ ತನ್ನ ಸಂಸಾರ ಕಾಪಾಡೋದಕ್ಕಾಗಿ ಹೋರಾಟ ಮಾಡೋ ಕಥೆನೇ ಮದರ್. ಸರ್ ಕಂಪ್ಲೀಟ್ ಮಂಡ್ಯ ಬ್ಯಾಕ್ಡ್ರಾಪ್ ಅಲ್ಲಿ ನಡೀತೆ. ಶ್ರುತಿ ಮೇಡಮ್ ನೀವೇನು ತಾಯಿಲದವರು ಅಳೋದು ಕರೆಯೋದೆಲ್ಲ ನೋಡಿದ್ರಲ್ಲ, ಇದ್ರಲ್ಲಿ ಅದೆಲ್ಲ ಏನು ಇರೋದಿಲ್ಲ. ಅವ್ರನ್ನ ಬೇರೆ ರೂಪದಲ್ಲೇ ನೋಡ್ತೀರಾ. ಇನ್ನೊಂದು ರೂಪಾಯಿ ಇಲ್ಲ ಇಳಿಸಲ್ಲ ಸರ್. ತಾಯಿ ಅಂತ ಇಲ್ಲ, ಇವ್ರು 60 ವರ್ಷ ಅಷ್ಟೇ. ಮಹಿಳೆ ರಗಡಾಗಿರ್ತಾರೆ ಇಡೀ ಸಿನಿಮಾದಲ್ಲಿ. ಆದ್ರೆ ಈ ಸಿನಿಮಾ ಒಂದು ಫ್ಯಾಮಿಲಿ ಸುತ್ತ, ಒಂದು ಪಾತ್ರದ ಸುತ್ತ ನಡೀತಾ ಇರುತ್ತೆ. ಬೇರೆ ಒಂದು ಪಾತ್ರಗಳನ್ನು ಅಷ್ಟೆಲ್ಲ ಬಂದು ಆಡ್ ಆಗ್ತವೆ. ಇದರಲ್ಲಿ ಅಭಯ್ ಪರಿಸರ್ ಬಂದಿದ್ದೀವಿ. ಯಾಕೆ ಅಲ್ಲಿ ಪ್ಲೀಸ್ ಬನ್ನಿ. ಇವರು ಮೇಡಮ್ ಪ್ರೊಟಾಗನಿಸ್ಟ್ ಆಗಿ ಪ್ಲೇ ಮಾಡಿದ್ರೆ, ಇವರು ಆಂಟಾಗನಿಸ್ಟ್ ಆಗಿ ಪ್ಲೇ ಮಾಡ್ತಾರೆ. ಶ್ರುತಿ ಮೇಡಮ್ ಈ ಸಿನಿಮಾದಲ್ಲಿ ಏನೇ ಇದುವರೆಗೂ ನೋಡಿಲ್ಲದ ರೂಪ ತಾಳಕ್ಕೆ ಈ ವಯನೇ ಕಾರಣ. ಸಿನಿಮಾದಲ್ಲಿ ಸರಿ ಅಡ್ಜಸ್ಟ್ ಮಾಡಬೇಕು. ಇವತ್ತಿಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದೊಂದು ಒಳ್ಳೆ ಅದ್ಭುತ ಪ್ರದರ್ಶನ ಕೊಡೋ ತನಕ ಇಷ್ಟೇ ಸಪೋರ್ಟ್ ಕೊಡಿ. ಅಂಡ್ ಫಿಲಮ್ ಬಂದ್ರೆ ಸೊ ನನ್ನ ಹೆಸರು ಆಲ್ರೆಡಿ ಚಿರಂಜೀವಿ ಹೇಳಿದ್ರು. ಸೊ ಸಿನಿಮಾದಲ್ಲಿ ನಾನು ಶ್ರುತಿ ಅಮ್ಮನ್ ಮಗನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ. ಸೊ ಕಂಪ್ಲೀಟ್ಲಿ ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದು. ಸರ್ ಹೇಳಿದ್ರೆ ಸೀರಿಯಲ್ ಅಲ್ಲೂ ಅದೇ ಕ್ಯಾರೆಕ್ಟರ್, ಇಲ್ಲೂ ಅದೇ ಇರ್ಬೋದು ಅಂತ. ಬಟ್ ಆ ಒಂದು ವೇರಿಯೇಷನ್ ಬೇರೆ, ಅಲ್ಲಿ ಪರಶು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಬಟ್ ನಾನು ಇವಾಗ ಹೇಳ್ತಿದ್ದೆ ಅಮ್ಮನ ಹತ್ರ, ಈ ಕ್ಯಾರೆಕ್ಟರ್ ಬಂದಾದ್ಮೇಲೆ ಮಲ್ಲ ಅನ್ನೋ ಕ್ಯಾರೆಕ್ಟರ್ ಫೇಮಸ್ ಆಗ್ಬೇಕು ಅಂತ. ಸೊ ಅಷ್ಟು ರಫ್ ಅಂಡ್ ರಗಡ್ ಕ್ಯಾರೆಕ್ಟರ್ ಇದೆ. ಮತ್ತೆ ಆ ಕ್ಯಾರೆಕ್ಟರ್ ಆರ್ಕ್ ವೇರಿಯೇಷನ್ಸ್ ಅಷ್ಟು ನೀಟ್ ಆಗಿದೆ. ಸೊ ನಾನು ನಾಟ್ ಓನ್ಲಿ ನಮ್ಮ ಒಬ್ಬದ್ದೇ ಇಲ್ಲ, ಶ್ರುತಿ ಅಮ್ಮದಾಗ್ಲಿ, ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ಆಗ್ಲಿ, ಅಣ್ಣ ಕ್ಯಾರೆಕ್ಟರ್ ಆಗ್ಲಿ, ಪ್ರತಿಯೊಬ್ರು ಆರ್ಕ್ ಕೂಡ ಮತ್ತೆ ಸ್ಕ್ರೀನ್ ಪ್ಲೇ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅಷ್ಟೇ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ರಾಕೇಶ್ ಸರ್. ಮತ್ತೆ ಅದಕ್ಕೆ ಏನೇನು ಬೇಕು ಮ್ಯಾನೇಜ್ಮೆಂಟ್ ಆಗಲಿ, ಅದಕ್ಕೊಂದು ನಮ್ಮ ಅನ್ನದಾತರು ಶತೀಶ್ ಸರ್ ಮತ್ತೆ ಆರತಿ ಮೇಡಮ್, ಅದಕ್ಕೆ ಏನೇನು ಬೇಕು ಎಲ್ಲ ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ವೆಲ್ ಪ್ರೆಸೆಂಟೇಷನ್ ಅಂತ ಅನ್ಕೊಂತೀನಿ. ಸ್ಟೋರಿ ಕೇಳಿದಾಗ ಖಂಡಿತ ಇವಾಗ ಶುರು ಆಗ್ತಾಯಿದೆ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗ ಒಂದು ಕ್ಲಿಪ್ಸ್ ಆಗಲಿ, ಟೀಸರ್ ಆಗಲಿ, ಒಂದು ಒಳ್ಳೆ ಕ್ಲಿಪ್ಸ್ ಮುಖಾಂತರ ನೀವು ಮುಂದೆ ಬರ್ತೀವಿ. ದಯವಿಟ್ಟು ಎಲ್ಲ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಆದ್ಮೇಲೆ ಶಾಂತಿ ಯೂನಿವರ್ಸಿಟಿ ಮೈಸೂರಿನಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಈ ವರ್ಷದಲ್ಲಿ. ಅದರಲ್ಲಿ ಪ್ರೊಡಕ್ಷನ್ ನಮ್ಮ 1 ಅಂತೇಳಿ ನಾವು ಸಂಜೆ 4 ಗಂಟೆಗೆ ಅದನ್ನು ಟೇಟಲ್ ಆಫ್ ಇಟ್ಕೊಂಡಿದ್ದೀವಿ. ಇದು ಬೆಳಿಗ್ಗೆ ಮದರ್ ಅಂತೇಳಿ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಎಲ್ಲ ಸ್ನೇಹಿತರಿಗೆ ಮತ್ತು ನಮ್ಮ ಸುದ್ದಿ ಮೇಡಮ್ಗೆ ಎಲ್ಲರಿಗೂ ನಾನು ಅದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಹಾಗೆಯೇ ಶ್ರುತಿ ಅಮ್ಮವರ ಇಬ್ಬರು ತಾಯಂದಿರು ಲಕ್ಷ್ಮೀ ಸರಸ್ವತಿ ಥರ ಮುಂದೆ ಕೂತಿದ್ದೀರ, ನಿಮಗೂ ಧನ್ಯವಾದಗಳು ಬಂದಿರೋದಕ್ಕೆ. ಈಗ ಡೈರೆಕ್ಟ್ ಹೇಳ್ದಂಗೆ ಇದು ನಮ್ಮದು ಮಂಡ್ಯ ಬ್ಯಾಕ್ಡ್ರಾಪಲ್ಲಿ ನಡೆಯೋ ಕಥೆ ಇದೆ ಅಂತ ಜಾಸ್ತಿ ಹೇಳೋಕ್ಕಾಗಲ್ಲ. ನಾನೀಗ ಒಬ್ಬ ಸಂತು ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮತ್ತು ವಿನೋದಣ್ಣ ನಿಮಗೆ ಪೂರ್ವಕ ವಂದನೆಗಳನ್ನ ನಿಮ್ಗೆ ತುಂಬ ಹಿಂಸೆ ಕೊಟ್ಟಿದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ನಾನು ಬಂದಿದ್ದಕ್ಕೆ. ಸೊ ಅರಸಿ ಸಿನಿಮಾ
ಆದಮೇಲೆ ಮುಂದೆ ಮಾತಾಡೋದಿದೆ. ಥ್ಯಾಂಕ್ ಯು. ನಾನೊಬ್ಬ ಥಿಯೇಟರ್ ಆರ್ಟಿಸ್ಟ್. ಸಂಚಾರಿ ಥಿಯೇಟರ್ ಅನ್ನೋ ಒಂದು ರಂಗತಂಡದಲ್ಲಿ ಕಳೆದ ಒಂದು 15 ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹಲವಾರು ಸೀರಿಯಲ್ಗಳು ಮತ್ತು ಕೆಲವು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಲಾಸ್ಟ್ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ, ಅದರಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದೆ. ಸೊ ಈ ಸಿನಿಮಾ ತುಂಬ ಸ್ಪೆಷಲ್, ಯಾಕೆಂದರೆ ಶ್ರುತಿ ಮ್ಯಾಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿದೆ. ಆ್ಯಂಡ್ ಇದರಲ್ಲಿ ನಾನು ಸೂರ್ಯ ಅನ್ನೋ ಒಂದು ಅವರ ಮೊದಲನೇ ಮಗನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಒಬ್ಬ ಸಾಫ್ಟ್ ಹಾರ್ಟೆಡ್ ನೇಚರ್ ಇರುವಂತಹ ಮಗ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟು. ನಿರ್ದೇಶಕ ಯೋಗಾನಂದ ಹಾಗೂ ನನ್ನನ್ನು ಸಹ ನಿರ್ದೇಶಕನಾಗಿ ಮೊದಲನೇ ಸಿನಿಮಾಗೆ ನನಗೆ ಚಾನ್ಸ್ ಕೊಟ್ಟಿದ್ದು ವಿನೋದ್ ಪ್ರಭಾಕರನ್ನ. ಬಲರಾಮದಲ್ಲಿ ನನಗೆ ಚಾನ್ಸ್ ಕೊಟ್ಟು ಇವತ್ತು ಸಾಹಸ ನಿರ್ದೇಶಕನಾಗಿದ್ದೇನೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾವು ಸಾಹಸದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ರೂರಿಟಿ ಇರುತ್ತೆ, ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ತುಂಬ ರಾಫುಲ್ ಆಗಿರುತ್ತೆ. ಸರ್ ನನಗೆ ಯಾವಾಗ ಕಾಲ್ ಮಾಡಿ ಹೇಳಿದ್ದಾರೆ ತುಂಬ ರಿಯಲಿಸ್ಟಿಕ್ ಆಗಬೇಕು, ರಾ ಆಗಬೇಕು ಅಂತ. ಇಷ್ಟು ವರ್ಷ ನಾವು ಈ ಸಿನಿಮಾನ ನೋಡಿದ್ದೀವಿ, ಅದಕ್ಕಿಂತ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ಒಂದು ಸಾಹಸ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು. ಸಿನಿಮಾ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಜಯ್ ಪೂಜಾರಿ ಅಂತ. ಫಸ್ಟ್ ಥ್ಯಾಂಕ್ಸ್ ನಾನು ಹೇಳ್ಬೇಕು ರಾಕೇಶ್ ಸರ್ಗೆ. ಆಮೇಲೆ ಖುಷಿ ಆಗ್ತಿದೆ ಶ್ರುತಿ ಮೇಡಮ್ದು ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ, ಯಾಕಂದರೆ ನಮ್ಮ ಅಮ್ಮ ದೊಡ್ಡ ಫ್ಯಾನ್ ಅವ್ರದ್ದು. ಅಮ್ಮ ಶ್ರುತಿ ಅವ್ರದ್ದು ಮಾಡ್ತಾ ಇದ್ದೀನಿ, ಮ್ಯಾಮ್ ಮಾಡ್ತಾ ಇದ್ದೀನಿ ಅಂತಂದಾಗ ತುಂಬ ಖುಷಿಪಟ್ಟರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 2 ಸಾಂಗ್ ಇದೆ ಇದರಲ್ಲಿ, ಮತ್ತು ನಾಗಾರ್ಜುನ ಶರ್ಮಾ ಸರ್ ಫುಲ್ಲು ಎಲ್ಲ ಸಾಂಗ್ಸು ಮಾಡ್ತಾ ಇದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಾಜೆಕ್ಟಲ್ಲಿ DOP ಆಗಿ ವರ್ಕ್ ಆಗ್ತಾ ಇದ್ದೀನಿ. ನನ್ನ ಮದರ್ ಟಂಗ್ ಕನ್ನಡ ಅಲ್ಲ, ಸೊ ಐ ಸ್ವಿಚ್ ಇನ್ ಟು ಇಂಗ್ಲೀಷ್ ಇಫ್ ಇಟ್ ಇಸ್ ಓಕೆ. So it's a great honor to work with this whole team, and my aim is to give Rakesh sir the vision that he is thinking and what he has sculpted. So yeah, so before this I've been working in South India as a whole. In Kannada I have worked in a web series which was produced by Parama Studios called Ekam. So yeah. ಆ್ಯಂಡ್ ಶ್ರುತಿ ಮ್ಯಾಮ್ ಮೂವೀಸ್ ನೋಡಿಕೊಂಡು ಇಷ್ಟು ವರ್ಷ ಬರ್ಕೊಂಡು ಇವತ್ತು ಅವ್ರ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ವಿ. ತುಂಬ ಖುಷಿ ಇದೆ. ನಮ್ಮ ಶ್ರುತಿ ಮ್ಯಾಮ್ ದೊಡ್ಡ ಫ್ಯಾನ್. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ದೊಡ್ಡ ಫ್ಯಾನ್ ಎಲ್ಲರೂ. ತುಂಬ ಖುಷಿ ಇದೆ. ರಾಕೇಶ್ ಸರ್ ದಿಸ್ ಆಪರ್ಚುನಿಟಿ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದಿರುವಂತಹ ಮಾಧ್ಯಮದವರಿಗೆ ಹಾಗೆ ಹಿರಿಯರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಈಗ ಆಲ್ರೆಡಿ ನಾನು 12 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ 6 ಸಿನಿಮಾ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ. ಇದು 13ನೇ ಸಿನಿಮಾ ನಂದು. ಅಷ್ಟು ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ರು ನನಗೆ ಬ್ರೇಕ್ ಅಂತ ಸಿಕ್ಕಿದ್ದು ಮಹಾದೇವ ಸಿನಿಮಾದಲ್ಲಿ. ಈಗ ನಾನು ಎಲ್ಲ ಕಡೆ ಮಹಾದೇವ ಹಿಮ ಅಂತ ಫೇಮಸ್ ಆಗ್ಬಿಟ್ಟಿದ್ದೀನಿ. ಸೊ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಶ್ರುತಿ ಅಮ್ಮ ಅವರು ಆ್ಯಕ್ಟ್ ಮಾಡ್ತಾ ಇದ್ರು. ಆದರೆ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅಂದರೆ ಸ್ಕ್ರೀನ್ ಶೇರ್ ಮಾಡೋದಕ್ಕಾಗಲಿ ಫೇಸ್ ಟು ಫೇಸ್ ಸಿಕ್ಕಿರಲಿಲ್ಲ. ನಾನು ಹೇಳ್ತಾ ಇದ್ದೆ ನವೀನ್ ಸರ್ ಹತ್ರ, ಸರ್ ನಾನು ಅವ್ರು ಅಂದರೆ ನಂಗೆ ತುಂಬ ಇಷ್ಟ, ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕಿತ್ತು, ಸಿಗ್ಲಿಲ್ಲ ಅವಕಾಶ ಅಂತ. ಸಿಗತ್ತೆ ಬಿಡು ಮುಂದೆ ನೋಡುವ ಅಂತ ಹೇಳ್ತಾ ಇದ್ರು. ಅದೇನೋ ಮ್ಯಾನಿಫೆಸ್ಟೇಷನ್ ನಿಜ ಆಗತ್ತೆ ಅಂತ ಅದು ನಾನು ನಂಬ್ತೀನಿ. ನನ್ನ ಜೀವನದಲ್ಲಿ ಅದು ತುಂಬಾ ಆಗಿದೆ ಇದುವರೆಗೂ, ಈಗ ಆಗ್ತಾ ಇದೆ. ನಾನು ಶ್ರುತಿ ಅಮ್ಮಗೆ ಅದೇ ಅಂದೆ, ನಾನು ಅನ್ಕೋತಾ ಇದ್ದೆ ಮ್ಯಾಮ್ ನಿಮ್ ಜೊತೆ ಆಕ್ಟ್ ಮಾಡಬೇಕು ಅಂತ. ನೋಡಿದ್ರೆ ಸಡನ್ ಆಗಿ ಅಂದ್ರೆ ನಾನು ಇದನ್ನ ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿರೋದಲ್ಲ, ದಿಢೀರ್ ಅಂತ 1 ಡೇ ಬ್ಯಾಕ್ ಅಷ್ಟೇ ನನಗೆ ಕಾಲ್ ಬಂತು, ನಾನು ಸೆಲೆಕ್ಟ್ ಆಗಿರೋದು. ಸೊ ಆದ್ರಿಂದ ಇದು ಮಿರಾಕಲ್ ಅಂತಾನೆ ನಾನು ಭಾವಿಸ್ತೀನಿ. ಈ ನನಗೆ ಅವಕಾಶ ಕೊಟ್ಟಿರೋಂತಹ ಈ ಮದರ್ ಮೂವಿಗೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಮೂವಿ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಇಷ್ಟು ಅಂದ್ರೆ ನನ್ಗೆ ಎಲ್ರಿಗೂ ಗೊತ್ತು ಮೀಡಿಯಾದವ್ರಿಗೆ ನನಗೆ ಕಮ್ಮಿ ಮಾತಾಡಲ್ಲ ಅಂತ. ಸೊ ಆದ್ರೆ ಇವತ್ತು ನನಗೆ ಮಾತು ಬರ್ತಾ ಇಲ್ಲ ಬಿಕಾಸ್ ಆಫ್ ಮ್ಯಾಮ್. ಹಾಗೆ ಇನ್ನೂ ನನಗೆ 2 ರೆಕ್ಕೆ ಪಕ್ಕ ಬಂದಿರೋದಂದ್ರೆ ನಮ್ಮ ವಿನೋದ್ ಸರ್ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೆ ಅವರನ್ನ. ಥ್ಯಾಂಕ್ ಯು ಸರ್, ಅವ್ರನ್ನ ಕರ್ಸೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರ್ಚನಾ ಹೆಗಡೆ ಅಂತ. ನಾನು ಮೂಲತಃ ಶಿರ್ಸಿಯ ಹುಡುಗಿ, ರಂಗಭೂಮಿ ಕಲಾವಿದೆ. ಮೈಸೂರಿನಲ್ಲಿ ರಂಗಾಯಣ ಟ್ರಸ್ಟ್ ಮೈಸೂರು ಅಂತ ಒಂದು ತಂಡ ಇದೆ. ಅಲ್ಲಿ ಕಳೆದ ಒಂದು 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ಅಭಿನಯ ಮಾಡ್ತಾ ಬಂದಿದ್ದೇನೆ.
ಈಗ ಇದು ನನ್ನ 3ನೇ ಸಿನಿಮಾ. ಹಿಂದೆ ಕೂಡ ಸರ್ ನನಗೆ ಅವರ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು. ಮತ್ತೆ ಈ ಸಿನಿಮಾದಲ್ಲಿ ಕರೆದು ಇಲ್ಲ ಒಂದು ಪಾತ್ರ ಇದೆ, ತುಂಬ ವಿಶೇಷವಾದಂತಹ ಪಾತ್ರ ಮಾಡ್ತೀಯ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಇನ್ನೊಂದು ಐ ಆಮ್ ರಿಯಲಿ ನರ್ವಸ್ ಆ್ಯಕ್ಚುಲಿ. ಶ್ರುತಿ ಮ್ಯಾಮ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಅವರ ಮಗಳಾಗಿ ನಾನು ಅಭಿನಯಿಸಲಿಕ್ಕೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಯಾಕಂದರೆ ಫ್ರೇಮಿಂಗ್ ಕಷ್ಟ ಆಗುತ್ತೆ ಅವರಿಗೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಅಣ್ಣ ನಾಗೇಶ್ ಅಣ್ಣವರಾಗಲಿ, ನಮ್ಮ ಮುಖ್ಯಂದ್ರ ಅವರಾಗಲಿ, ಮನೋವರಾಗಲಿ, ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರ ತಾಯಿ ಇಬ್ಬರು ತಾಯಂದಿರು ಇಬ್ಬರು, ನಿಮ್ಮ ಆಶೀರ್ವಾದ ಹಾಗೂ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ. ಆ್ಯಂಡ್ ನನಗೆ ಶ್ರುತಿ ಅಮ್ಮ ನನಗೆ ಅಮ್ಮ ಅಂತಲೇ ಕರಿತಿರ್ತೀನಿ. ಯಾಕಂದರೆ ಮಾದೇವ ಟೈಮಲ್ಲಿ ನನಗೆ ರಾಖಿ ಕಟ್ಟಿ ನನಗೆ ಅಂದರೆ ಒಬ್ಬ ಅಕ್ಕನೂ ತಾಯಿ ಸ್ಥಾನನೇ. ಸೊ ಹಾಗೆ ನನಗೆ ಭಾಳ ಇಷ್ಟ. ಒಂದು ವಂಡರ್ಫುಲ್ ಪೇರ್. ವಿ ಆ್ಯಕ್ಚುಲಿ ಒಂದು ಕೆಮಿಸ್ಟ್ರಿ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿತ್ತು ಅಂದರೆ ಮಾದೇವ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ, ಅಂದರೆ ನಾನು ಸೈಲೆಂಟ್, ಮಾದೇವ ಸೈಲೆಂಟ್ ಆಗಿದ್ದಾಗಲ್ಲ ಶ್ರುತಿ ಅಮ್ಮ ವೈಲೆಂಟ್ ಆಗೋರು, ನಾನು ವೈಲೆಂಟ್ ಆದಾಗಲ್ಲ ಅವ್ರು ಸೈಲೆಂಟ್ ಆಗೋರು. ಆ ಒಂದು ಕೆಮಿಸ್ಟ್ರಿ ಯಾವತ್ತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೆ ಒಳ್ಳೇದಾಗಲಿ, ಸತೀಶ್ ಅವ್ರಿಗೂ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಹಾಗೆ ನಾವು ಕಳ್ಕೊಂಡಿದ್ದಂಥ ನಮ್ಮ ಚಿರಂಜೀವಿ ಸರ್ಜಾ ಅವರು, ಅವರ ಹೆಸರಲ್ಲೇ ಇನ್ನೊಬ್ಬರು ಚಿರಂಜೀವಿ ಅಂತ ಬಂದಿದ್ದಾರೆ. ಸೊ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಅವರಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಾಗೆ ಹಾಕಿರುವಂಥ ಬಂಡವಾಳ ದುಪ್ಪಟ್ಟ ಆಗಲಿ ಅಂತ ನಿಮ್ಗೆ ಕೇಳ್ತಾ. ಆ್ಯಂಡ್ ಹಿಮಾ ಅವರು ನಮ್ಮ ಮಾದೇವಲ್ಲಿ ಸೋನಾಲ್ ಅವ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್, ನಿಮ್ಮ ಒಂದು ಸಪೋರ್ಟು ಭಾಳ ಚೆನ್ನಾಗಿತ್ತು. ಮಾದೇವದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ಕಾರಣ ಒಂದು ಶ್ರುತಿ ಅಮ್ಮ ಅವರ 175ನೇ ಸಿನಿಮಾ ಅಂದಾಗ ಫೀಲಿಂಗ್ ವೆರಿ ಪ್ರೌಡ್. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ. 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು ಬಿಕಾಸ್ ಯಾಕಂದರೆ ನಮ್ಮ ತಂದೆಯವರು 450ಕ್ಕೂ ಹೆಚ್ಚು ಸಿನಿಮಾಗಳು, ಅದಾದಮೇಲೆ 150 ಸಿನಿಮಾ ಕನ್ನಡದಲ್ಲೇ ಮಾಡಿದಾಗ ಅವರು ಕೂತ್ಕೊಂಡು ಅವರ ಕೊನೆ ದಿನಗಳಲ್ಲಿ ಕೂತ್ಕೊಂಡು ಟಿ ವಿಯಲ್ಲಿ ನೋಡಿದಾಗ ಯಾವ ಸಿನಿಮಾ ಯಾವ ಚಾನಲ್ ಹಾಕಿದ್ರು ಅವ್ರು ಕಾಣಿಸ್ಕೊಳ್ಳೋರು. ಸೊ ಅದು ನನ್ನ ಭಾಳ ನೆನೆಸ್ಕೊಳ್ಳೋರು. ಸೊ ಆ ಒಂದು ಹಾದಿಯಲ್ಲಿ ಅಮ್ಮ 175ನೇ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಇದು ನನ್ನ ಬಲರಾಮ ನನ್ನ 25ನೇ ಸಿನಿಮಾ ಆಗುತ್ತೆ. ಬಟ್ ಇಂಟು ಹೌ ಮೆನಿ ಟೈಮ್ಸ್ ನೀವು ಮಾಡಿದ್ದೀರ, ಬಟ್ ಕಂಪೇರ್ ಮಾಡ್ತಿಲ್ಲ. ಇವ್ರು ನೋ ಕಂಪ್ಯಾರಿಸನ್. ಇವ್ರಿಗೆ ರಿಪ್ಲೇಸ್ಮೆಂಟೇ ಇಲ್ಲ. ಯಾಕಂದರೆ ಮಾಲಾಶ್ರೀ ಮ್ಯಾಮ್ ಅವರು ಕನಸಿನ ರಾಣಿ ಆದರೆ ಇವರು ಅಭಿನಯ ಸರಸ್ವತಿ. ಇವತ್ತು ಹೌದು, ಅಭಿನಯ ಸರಸ್ವತಿ ಅವರು ಟೈಟಲ್ ಈಗ ಇವ್ರು ಶಿಫ್ಟ್ ಆಗ್ತಿದೆ, ಪಂಡರಿಬಾಯಿ ಥರ ಅಂತ ಇವ್ರು ಹೇಳ್ತಿದ್ದಾರೆ. ನಮ್ಮ ನಾಗೇಶ್ ಅಣ್ಣ ಅವ್ರು ಹೇಳ್ತಿದ್ದಾರೆ. ಹೌದು, ಒಳ್ಳೇದಾಗಲಿ ಎಲ್ರಿಗೂ, ಈ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಬ್ರು ಮೇನ್ ರೀಸನ್ನು ನಮ್ಮ ಅಭಯ್ ಪುನೀತ್. ನಿನ್ನೆ ಸಂಜೆ ಅಷ್ಟೇ ಹೇಳ್ತಾರೆ, ಅಂದರೆ ಈ ಒಂದು ಪ್ರಾಸೆಸ್ ಟೈಮಲ್ಲಿ ನಾನು ಇವ್ರ ಹತ್ರ ಫೋನಲ್ಲೂ ಮಾತಾಡಿರ್ತೀನಿ. ಯಾಕಂದರೆ ಬಲರಾಮದಲ್ಲಿ ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದು ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಬಲರಾಮದಲ್ಲಿ. ಬಲರಾಮನಿಗೆ ಒಂದು ಥ್ರೂಔಟ್ ಆಗಿ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ನನಗೆ ಹೇಳ್ತಾರೆ, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಇಲ್ಲ ಒಳ್ಳೇದಾಗಲಿ ಅಂತೇಳಿ ಇಮಿಡಿಯೇಟ್ ಫೋನ್ ತೊಗೊಂಡು, ನೀವು ಡೈರೆಕ್ಟರ್ ಜೊತೆ ಹೋದಾಗ ನಾನು ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಸಂಪರ್ಕ ಮಾಡಿ ನಾನು ಮಾತಾಡಿ ಒಳ್ಳೇದಾಗಲಿ. ಆತ ಒಳ್ಳೆ ಆ್ಯಕ್ಟರು, ಭಾಳಷ್ಟು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಟ್ ಆಫ್ ಸ್ಕ್ರೀನ್ ಅದರದ್ದು 3ರಷ್ಟು ಆ್ಯಕ್ಟ್ ಮಾಡ್ತಾರೆ. ಆ ಆ್ಯಕ್ಟಿಂಗ್ ಎಲ್ಲ ಒಂಚೂರು ಆನ್ ಸ್ಕ್ರೀನು ತಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದರೆ ತೆರೆ ಹಿಂದೆ ಬರಲಿ ಭಾಳಷ್ಟು ಪೊಟೆನ್ಷಿಯಲ್ ಇರುವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಎಲ್ಲ ನಟರಿಗೂ ಎಲ್ರಿಗೂ ಒಳ್ಳೇದಾಗಲಿ, ಮೇನ್ ಹೀರೋಯಿನ್ಸ್ಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಗೆ ಒಳ್ಳೇದಾಗಲಿ ಅಮ್ಮ, ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿ. ಯಾಕಂದರೆ ನಾನು ಇತ್ತೀಚೆಗೆ ಮಾದೇವನ ನಾನು ಇವಾಗ ಮೊನ್ನೆಯಿಂದ ಬಲರಾಮನ ಇಂಟರ್ವ್ಯೂಸ್ ಎಲ್ಲ ಕೊಡ್ಕೊಂಡ್ಬರ್ತೀನಿ. ಸೊ ನಾನು ಹೇಳೋದೇನು ಅಂದರೆ, ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕ್ಬಿಡಿ. ಮೆಥಡ್ ಆ್ಯಕ್ಟರ್ ಆಗಿ ಯಾವುದು ಫೋನ್ಗಳನ್ನ ಇಟ್ಕೋಬೇಡಿ ಜೊತೆಲಿ. ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದು ಕೂತ್ಕೊಂಡಾಗ ಬೆಳಗ್ಗೆ ಬಂದರೆ ಸಂಜೆವರೆಗೂ ನೀವು ಒಂದು ಶಾರ್ಟ್ ಏನಾಗುತ್ತೆ ಅಂದರೆ, ನಮ್ಗೆ ಯಾಕೆ ಇವತ್ತು ಇವನ್ ಬಲರಾಮ ನನಗೆ ಬಾಂಬೆಯಿಂದ ಒಂದಿಷ್ಟು ಜನ
ಅಲ್ಲಿ DI ನಡೀತಿರ್ಬೇಕಾದ್ರೆ ಯಾರಿದು ಆರ್ಟಿಸ್ಟ್ ಅಂತ ಕನ್ನಡ ಪ್ರಭಾಕರ್ ಅವ್ರ ಮಗ ಅಂದಾಗ ಹೌದಾ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ. ಸೊ ಮಾದೇವದಲ್ಲೂ ಅದೇ ಆಗಿತ್ತು. ನಾನು ಯಾವತ್ತು ಪರಕಾಯ ಪ್ರವೇಶ ಮಾಡೋದನ್ನ ಅವತ್ತೇ ನನಗೆ ಇವತ್ತು ನ್ಯೂಸ್ 18ನಲ್ಲಿ ಬೆಸ್ಟ್ ಆ್ಯಕ್ಟರ್ ಸಿಕ್ತು, ಚಿತ್ತಾರ ಅಲ್ಲಿ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಸಿಕ್ತು, ಒಂದಿಷ್ಟು ಅವಾರ್ಡ್ಗಳು ಸಿಗ್ತಿದೆ. ನಾನು ಎಲ್ಲ ಆ್ಯಕ್ಟರ್ಗಳ ಹತ್ರ ಹೇಳೋದು, ಜೂನಿಯರ್ಸ್ ಅಂತಲ್ಲ, ಎಲ್ಲ ಹೊಸಬ್ರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಫೋನ್ಗಳನ್ನ ಆಚೆ ಇಟ್ಬಿಡಿ. ಅವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು, ಯಾಕೆಂದ್ರೆ ಯಾವ ಡಿಸ್ಟರ್ಬೆನ್ಸ್ಗಳು ಇರ್ತಿರ್ಲಿಲ್ಲ. ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಒಂದು ಫೋನ್ ಎತ್ಕೊಂತಾರೆ, ಬನ್ನಿ ಸರ್ ಒಂದು ನಿಮಿಷ ಅಂತ ಡೈಲಾಗ್ ಏನು ಓಕೆ ಆಕ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಫೋನ್ ಹೋಗ್ತಿದ್ದೀರಾ. ಸೊ ಅದು ಬಹಳ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನ ನಿನ್ನೆ ನಾನು ಚೈತನ್ಯ ಸರ್ ಇದನ್ನ ತುಂಬಾ ಮಾತಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ, ಯಾಕಂದ್ರೆ ರಾಬರ್ಟ್ ಅಲ್ಲಿ ಅದನ್ನೇ ಮಾಡಿದ್ವಿ ನಾವು, ಮಾದೇವಲ್ಲೂ ನಾನ್ ಮಾಡೋದು ಅದನ್ನ ಎಷ್ಟು ನೀವು ವರ್ಲ್ಡ್ಲಿ ನೀವು ಒಂದು ಕೆಲಸಕ್ಕೆ ಅಂತ ಬರ್ತೀರಾ, ಕೆಲಸಕ್ಕೆ ಅಂತ ಬಂದಾಗ ಮೇಕಪ್ ಆದ್ಮೇಲೆ ಸಾಧ್ಯ ಆದಷ್ಟು ಕ್ಯಾರವಾನ್ ಬಿಟ್ಬಿಟ್ಟು ಸೆಟ್ ಅಲ್ಲೇ ಇರಿ, ಸೆಟ್ ಅಲ್ಲಿ ರಿಹರ್ಸ್ ಮಾಡಿ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಬೆರೀರಿ, ಕೂತ್ಕೊಳ್ಳಿ, ಮಾತಾಡಿ. ಆದಷ್ಟು ಸಿನಿಮಾ ಕಟ್ ಆಮೇಲೆ ಕ್ಯಾಮ್ರಾ ಕಟ್ ಅಂದ ಮೇಲೆ 1000 ಇರುತ್ತೆ ಮಾತುಗಳು. ಆ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಬೇಡಿ. ಸಿನಿಮಾದಲ್ಲೇ ಇದ್ದಾಗ ನಿಮ್ ಕಂಫರ್ಟ್ ಝೋನ್ ಬೆಳೆಯುತ್ತೆ. ನಾನು ಇದೊಂದು ಒಬ್ಬ ಸೀನಿಯರ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಅದನ್ನ ನೀವು ತಗೊಳ್ಳಿ ಆ್ಯಂಡ್ ಆ್ಯಕ್ಟ್ ಮಾಡಿ. ಸಿನಿಮಾ ಬಿಟ್ಟು 6 ಗಂಟೆ ಮೇಲೆ ನಿಮ್ಗೆ ಯಾರೂ ಕೇಳೋರು ಇರಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿ, ಬೆಸ್ಟ್ ಕೊಟ್ಬಿಡಿ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಹೋಗುತ್ತೆ ಒಂದು ಸಿನಿಮಾ. ನಿಮ್ಮ ಬೆಸ್ಟ್ ಎಷ್ಟು ಕೊಡ್ತಿರೋ ನಾಳೆ ದಿನ ಅದು ಜನ, ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಿರೋ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಜನ ನೋಡ್ತಾರೆ. ನಾವೇ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡ್ಬಿಟ್ಟು ಜನ ಬಂದು ನೀವು ಇಂಟ್ರೆಸ್ಟ್ ಆಗಿ ನೋಡಿದ್ರೆ ಯಾರೋ ನೋಡಲ್ಲ. ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಆ ಸಿನಿಮಾ ಪ್ರಚಾರ ಆಗ್ಬೇಕು ಅಂದ್ರೆ ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿದ್ರೆ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ. ಅದು ಈಗ ಸಿನಿಮಾ ಕೆಲಸ ಮಾಡಲಿ. ಆ್ಯಂಡ್ ಮದರ್ ಆ ಟೈಟಲ್ ನನಗೆ ತುಂಬಾ ಇಷ್ಟ. ನನಗೆ ನನ್ನ ಜೀವನದಲ್ಲಿ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅಂದ್ರೆ ನನ್ನ ತಾಯಿ ಸ್ಥಾನ ತುಂಬಿರೋದು ನನ್ನ ಹೆಂಡತಿ ನಿಶಾ ಅವರು. ಸೊ ಅವರು ಯಾವಾಗಲೂ ನನ್ನ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಯಾಕಂದ್ರೆ ಆ ಒಂದು ಟೈಟಲ್ ನೀವು ಇಟ್ಕೊಂಡು ಬರ್ತಿದ್ದೀರಾ. ನಮ್ಮ ತಂದೆಗೂ ತುಂಬಾ ಫೇವ್ರೇಟ್ ಟೈಟಲ್ ಮದರ್ ಇಂಡಿಯಾ ಅಂತ, ಅದರಲ್ಲಿ ಅರ್ಧ ನೀವು ಟೈಟಲ್ ಇಟ್ಕೊಂಡಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ತಂದೆಯವರ ಆಶೀರ್ವಾದನೂ ಇರಲಿ, ಇಡೀ ಕರ್ನಾಟಕದ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಪ್ರತಿಯೊಮ್ಮ ಅವರು ಅವ್ರ ಬಗ್ಗೆ ಆಕ್ಟಿಂಗ್ ಬಗ್ಗೆ ಅಂತೂ ನಾನು ಹೇಳೋಷ್ಟು ಯೋಗ್ಯತೆ ಇಲ್ಲ ನನಗೆ. ಬಟ್ ಅವರು 100% ಕೊಡ್ತಾರೆ ಈ ಸಿನಿಮಾಗೆ. ನಿಮ್ಮೆಲ್ರಿಗೂ ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರು ಖಂಡಿತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಆ್ಯಂಡ್ ಕನ್ನಡದ ಜನತೆ ಮೊನ್ನೆನೂ ಅದನ್ನೇ ಚೈತನ್ಯ ಸರ್ ಅದನ್ನೇ ಮಾತಾಡ್ತಿದ್ರು. ಯಾಕಂದ್ರೆ ಕನ್ನಡ ಪ್ರೇಕ್ಷಕರು ಬಹಳ ಕ್ರಿಟಿಕ್ಸ್, ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಗೆಲ್ಸೋದೇ ಇಲ್ಲ. ಯಾಕಂದ್ರೆ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಸಿನಿಮಾಗಳನ್ನ ನೋಡ್ಕೊಂಡು ಕನ್ನಡನ ಕಂಪೇರ್ ಮಾಡ್ತಾರೆ. ಸೊ ನಿಮ್ ಸಿನಿಮಾ ಚೆನ್ನಾಗಿದೆ, ಗೆದ್ದಿದೆ ಅಂದ್ರೆ ಖಂಡಿತ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ನೋದು. ಸೊ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡಿ, ಆದಷ್ಟು ಪ್ರಯತ್ನ ಪಟ್ಟು. ಪ್ರೊಡ್ಯೂಸರ್ ನಿರ್ಮಾಪಕರುಗಳಿಗೆ ಈ ಟೈಮಲ್ಲಿ ಬರೋದೇ ಕಷ್ಟ. ಒಂದೊಳ್ಳೆ ಸಿನಿಮಾ ಮಾಡ್ಬಿಡಿ. ಸಾಧ್ಯ ಆದಷ್ಟು 2 ಶೆಡ್ಯೂಲ್ 3 ಶೆಡ್ಯೂಲ್ ಮುಗಿಸ್ಬಿಡಿ ಹೇಳ್ತೀನಿ. ಗ್ಯಾಪ್ ಬಿಟ್ಟಷ್ಟು ತುಂಬ್ತಾನೆ ಇರ್ತಾರೆ. ಓಕೆ, ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಈ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಜೈ ಕರ್ನಾಟಕ. ಧನ್ಯವಾದಗಳು. ಮುಹೂರ್ತದ ಸಮಾರಂಭಕ್ಕೆ ಬಂದಿರುವಂಥ ವಿನೋದ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಕರೆದ್ರು ಅಂತಲೂ ನನಗೆ ಗೊತ್ತು. ಎಷ್ಟು ಲೇಟಾಗಿ ಕರೆದ್ರು ಅನ್ನೋದಲ್ಲ, ಯಾರು ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಇದ್ದೀರಾ. ನಿಮಗೆ ಬಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕೂಡ ಬಂದು ಇವತ್ತು ಕ್ಲಾಪ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಂದು ಸಿನಿಮಾ ಮುಹೂರ್ತದಕ್ಕಿಂತ ಒಂದು ಸ್ವಲ್ಪ ವಿಶೇಷ ನನಗೆ ಈ ಸಿನಿಮಾ. ನನ್ನ 125ನೇ ಸಿನಿಮಾ ಅನ್ನೋ ಕಾರಣಕ್ಕೆ ನನಗೆ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಮೊದಲಿಗೆ ನನ್ನನ್ನು ಈ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ ಮೊದಲು ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಅದಾದಮೇಲೆ ನನ್ನನ್ನು ನಾಯಕಿಯಾಗಿ ಪರಿಚಯ ಮಾಡಿದ್ದು ಶ್ರೀನಿವಾಸ್ ಮೂರ್ತಿ ಅಂತ, ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಿನಿಮಾದಲ್ಲಿ. ಅದಾದಮೇಲೆ ನನಗೊಂದು ಹೆಸರನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ನಾನು ಇಂಡಸ್ಟ್ರಿಯಲ್ಲಿ ಉಳಿತಾ ಇದ್ದೀನಿ ಅಂದರೆ ಅದು ಒಂದೇ ಒಂದು ಕಾರಣ, ಅದು ದ್ವಾರಕೀಶಣ್ಣ ಮಾಡಿದಂಥ ಶ್ರುತಿ ಸಿನಿಮಾ. ಅವ್ರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ತಾ, ಇನ್ನು ನನ್ನ ತಂದೆ ತಾಯಿ ನನಗೆ ಚಿತ್ರರಂಗಕ್ಕೆ ಕರ್ಕೊಂಡು ಬರೋದಕ್ಕೆ ಅವ್ರು ಪಟ್ಟಂಥ ಶ್ರಮ, ತ್ಯಾಗ ಎಲ್ಲ ನನಗೆ ಗೊತ್ತಿದೆ. ಅವರು ಈ ಒಂದು ಮುಹೂರ್ತದಲ್ಲಿ ಇದ್ದಿದ್ದು ನನಗೆ ತುಂಬಾ ಖುಷಿ ಇದೆ ಅಮ್ಮ. ಡೈರೆಕ್ಟರ್ ಸರ್ ಹಾಗೂ ಈ ಟೀಮ್, ಮದರ್, ನನಗೆ ಇವರು ಬಂದು ಕತೆ ಹೇಳುವಾಗ ಬೇರೆ ಎಲ್ಲ ಕತೆಗಳನ್ನು ಕೇಳ್ತೀನಲ್ಲ, ಕೇಳುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಸಿನಿಮಾ. ನನಗೆ ಸಿನಿಮಾ ಕತೆ ಕಾಂಟೆಂಟ್ಗಿಂತ ಅವರಿಗಿರುವಂಥ ಶ್ರದ್ಧೆ, ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ
ಮಾಡಬೇಕು ಅನ್ನುವಂಥ ಒಂದು ತುಡಿತ ನನಗೆ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಆವಾಗಲೇ ಹೇಳುವಾಗ ಹೇಳ್ತಾ ಇದ್ರು, 175ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ, ಆ ಹೆಸರಿಗೇನು ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಮೇಡಮ್, ನಂಬಿಕೆ ಇಡಿ ಅಂತ. ಸರ್, ನೀವು ನನ್ನ 150ನೇ ಸಿನಿಮಾಗಂತಲ್ಲ ಸರ್, 1 ರೂಪಾಯಿನೋ 100 ರೂಪಾಯಿನೋ ದುಡ್ಡು ಹಾಕಿರ್ತಾರಲ್ಲ ನಿರ್ಮಾಪಕರು, ಅವ್ರ ಗೌರವ ಉಳಿಸೋಂಥ ಸಿನಿಮಾ ಮಾಡಿ ಸರ್. ನಮಗೆ ಅನ್ನ ಹಾಕೋರು ಅನ್ನ ಇಲ್ಲೋ ಸಿಗ್ತಾನೆ ಇರುತ್ತೆ ಇಂಡಸ್ಟ್ರೀಲಿ. ಬಂದು 35 ವರ್ಷ ಆಯಿತು, ಇನ್ನೂ ಕೆಲಸ ಮಾಡ್ತಾನೆ ಇದ್ದೀನಿ ಅಂದರೆ ಯಾರೋ ನಿರ್ಮಾಪಕರು ನಮಗೆ ಊಟ ಹಾಕ್ತಾರೆ. ಆದರೆ ಆ ಒಬ್ಬ ನಿರ್ಮಾಪಕರು ಈ ಒಂದು ಸಿನಿಮಾಯಿಂದ ಮನೆಗೆ ವಾಪಸ್ ಹೋಗ್ಬಿಡಬಾರ್ದು. ಅವರು ಇನ್ನೂ ಒಂದಿಷ್ಟು ಒಂದು 10-20 ಸಿನಿಮಾಗಳು ಮಾಡಬೇಕು. ಆ ಥರದ್ದು ಒಂದು ಸಿನಿಮಾ ಮಾಡಿ, ಆ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಮ್ಮ ಎಲ್ಲರ ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ಏನೋ ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಏನೋ ಹೊಸದಾಗಿ ಕಾಣ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ಅವರ ಕಲ್ಪನೆ. ಒಬ್ಬ ಡೈರೆಕ್ಟರ್ ಒಂದು ಶಾರ್ಟ್ನ ಕಟ್ ಅಂತ ಹೇಳೋದೆ ನಾವು ಆ್ಯಕ್ಟಿಂಗ್ ಅವ್ರ ಕಲ್ಪನೆಗೆ, ನಾವು ಅವ್ರ ನಿರೀಕ್ಷೆಗೆ ನಾವು ನಿಲ್ಕಿದ್ದೀವಿ ಅಂತ. ಅವ್ರು ಕಟ್ ಹೇಳಲಿಲ್ಲ 1 more ಅಂದರೆ ಅವ್ರು ಕೇಳೋಷ್ಟು ನಾವು ಆ್ಯಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೊಬ್ಬ ಒಳ್ಳೆ ಕಲಾವಿದೆ ಅಥವಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ನಿರ್ಧಾರ ಮಾಡೋದೇ ಒಬ್ಬ ನಿರ್ದೇಶಕ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ಸಿನಿಮಾದಲ್ಲಿ ತುಂಬಾ ಇದೆ ಸರ್. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸಿನಿಮಾಗಳಲ್ಲಿ ನಾನು ಯಾವ ಸಿನಿಮಾಗೂ ಕೂಡ ವರ್ಕ್ಶಾಪ್ ಮಾಡಿ ಅಂತ ನಾನು ಕೇಳಿರಲಿಲ್ಲ, ಅಥವಾ ನನ್ನನ್ನು ಯಾರೂ ಕೇಳ್ಕೊಂಡು ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಡೈರೆಕ್ಟರ್ಗೆ ಹೇಳಿದೆ, ಸರ್ ನೀವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಈ ಒಂದು ಸಿನಿಮಾಗೆ ವರ್ಕ್ಶಾಪ್ ಮಾಡಲೇಬೇಕು ನೀವು, ಯಾಕಂದರೆ ಸಾಕಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ಪಾತ್ರಗಳು ಕೊಡ್ತಾ ಇದ್ದೀರಾ. ಒಬ್ಬ ನಿರ್ಮಾಪಕನಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹಾರ್ಡ್ ವರ್ಕ್ನ ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆ ಮಾಡೋಣ ಅಂತ ಕೇಳಿದ್ದೀನಿ. ಎಷ್ಟು ಸರಿ ನಾನು ಅವರು ಒಟ್ಟಿಗೆ ಕೂತ್ಕೊಂಡು ಸ್ಕ್ರಿಪ್ಟನ್ನ ಓದಿದ್ದೀವೋ ನಮಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಇರಲಿ ಅಷ್ಟೇ. ಡೈರೆಕ್ಟ್ರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದಾರೆ. ನಾನು ಅವರಿಗೆ ಭರವಸೆ ಕೊಡೋದಿಷ್ಟೇ, ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಸೋತಿರುವಂಥ ಇತಿಹಾಸ ತುಂಬ ಕಡಿಮೆ ಇದೆ ಸರ್. ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ, ಆಮೇಲೆ ಅದು ತಾನಾಗೇ ಪ್ರಚಾರ ಮಾಡ್ಕೊಂಡ್ಬಿಡುತ್ತೆ ಒಂದು ಸಿನಿಮಾ. ನೀವು ಒಂದು ಸಿನಿಮಾನ 2 ಗಂಟೆನೂ ತೋರಿಸ್ಬೇಕಾಗಿಲ್ಲ, ಒಂದು ಟೀಸರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ, ಅಥವಾ ಜನ ನಮ್ಮ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಅವರ್ ಹಾರ್ಡ್ ವರ್ಕ್ ಅನ್ನೋದನ್ನ ಮಾತ್ರ ನಾನು ನಂಬ್ಕೊಂಡಿದ್ದೀನಿ. ಅದ್ರ ಮೇಲೆ ಒಳ್ಳೆ ಸಮಯ ಸಿಕ್ಕೋದು, ಒಳ್ಳೆ ಥಿಯೇಟರ್ ಸಿಕ್ಕೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಕಲಾವಿದರು ಸಿಗೋದು, ಅದೆಲ್ಲ ಒಂಥರ ಅದೃಷ್ಟ ಥರ ಅದು. ನೀವು ಒಳ್ಳೆ ಕಲಾವಿದರ ತಂಡನ ಆರಿಸ್ಕೊಂಡಿದ್ದೀರಾ, ಒಳ್ಳೆ ನಿರ್ಮಾಪಕರು. ಪಾಪ ಇದುವರೆಗೂ ನಾವು ಒಂದು ಫೋಟೋ ಶೂಟ್ ಮಾಡಿದ್ದೀವಿ, ಅವ್ರನ್ನ ನಾವು ನೋಡಲೇ ಇಲ್ಲ. ಅಂದರೆ ಅಷ್ಟು ನಂಬಿಕೆ ಇದೆ ಅವರಿಗೆ ಡೈರೆಕ್ಟರ್ ಮೇಲೆ. ಅದನ್ನು ಇಡೀ ತಂಡ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಈ ಒಂದು ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. 175ನೇ ಸಿನಿಮಾ ಅಂತ ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಹರಿಸ್ತಾ ಇದ್ದೀರಿ, ಇದಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಖುಷಿಯಾಗುತ್ತೆ. ಎಲ್ಲರೂ ಮನೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಂಡಸ್ಟ್ರಿಯಲ್ಲೇ ಬೆಳೆದಿದ್ದು, ನಾನು ಮನೆಯಲ್ಲಿ ನನ್ನ ಅಣ್ಣ ನನ್ನ ತಂಗಿ ಹೇಗೆ ಬೆಳೆದ್ರು ಅನ್ನೋದೇ ನಾನು ನೋಡಲಿಲ್ಲ. ಅಷ್ಟು ನಾನು ಸಿನಿಮಾಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನನ್ನ ಎಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡಿದೆ. ಇಂಡಸ್ಟ್ರಿಗೆ ಬಂದಾಗಲಿಲ್ಲ ಅಂದರೆ 1 ವರ್ಷ ನಂದು 13 ಸಿನಿಮಾ ರಿಲೀಸ್ ಆಗಿತ್ತು. ಅಂದರೆ ನಾನು ಇಂಡಸ್ಟ್ರಿಗೆ ಎಷ್ಟು ಬ್ಯುಸಿಯಾಗಿದ್ದೆ ಅಂತ ನಿಮಗೆ ಅರ್ಥ ಆಗ್ಬೋದು. ಮನೆ ಮಗಳಲ್ಲ, ನಾನು ಇಂಡಸ್ಟ್ರಿ ಮಗಳು. ನಾನು ಬೆಳೆದಿದ್ದೆ ಇಲ್ಲಿ ನಾಗೇಶ್ ಅವ್ರು ಕೂತಿದ್ದಾರೆ, ನಾನು ತುಂಬ ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡು ಬಂದಿರೋರು. ಆ ಥರ ತುಂಬ ಹಿರಿಯರಿದ್ದಾರೆ. ನನಗೆ ಇನ್ನೂ ಕೂಡ ನನ್ನ ಮೊದಲನೇ ಸಿನಿಮಾ ಅನ್ನೋಷ್ಟು ನನಗೆ ಭಯ ಇದೆ. ನಾನು ಫಸ್ಟ್ ಫ್ರೇಮಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಪ್ಲೀಸ್ ನನಗೆ ವರ್ಕ್ಶಾಪ್ ಮಾಡಿ ಇದಕ್ಕೆ ಅಂತ. ಯಾಕೆಂದರೆ ಪ್ರತಿಯೊಂದು ಸಿನಿಮಾಗೆ ಏನಾದರೂ ಕಲಿಬೇಕು ಅನ್ನುವಂಥ ಆಸೆ ತುಡಿತ ನನ್ನಲ್ಲಿದೆ. ಹಾಗಾಗಿ ವರ್ಕ್ಶಾಪ್ ಮಾಡಿ ಸರ್, ಒಬ್ಬ ಒಳ್ಳೆ ಆ್ಯಕ್ಟಿಂಗ್ ಹೇಳ್ಕೊಡುವಂಥ ಒಬ್ಬ ಒಳ್ಳೆ ಮಾಸ್ಟರ್ನ ಕೂಡ ಕರೆಸ್ಕೊಂಡು ಬನ್ನಿ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮ್ಯಾನರಿಸಮ್ ಇಡಿ ಅಂತೆಲ್ಲ ಕೇಳಿದ್ದೀನಿ. ನನ್ನ ಕೈಲಾದಂಥ ನನ್ನ ಪ್ರಯತ್ನ ಒಬ್ಬ ಕಲಾವಿದೆಯಾಗಿ ಅವ್ರು ಕೊಡುವಂಥ ಒಂದೊಂದು ರೂಪಾಯಿಗಾಗಿರಲಿ ಅಥವಾ ನನಗೆ ಸಿಕ್ಕ ಇರುವಂಥ ಒಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾಯಿದೆ. ಚಿತ್ರತಂಡದಿಂದ ನಿರ್ದೇಶಕರಿಂದ ಕೂಡ ನಾನು ಅದನ್ನೇ ಬಯಸ್ತೀನಿ ಸರ್. ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನದಲ್ಲೇ ಸಿನಿಮಾ ಮುಗಿಸಿ. ಅದಕ್ಕೆ ನಮ್ಮೆಲ್ಲ ಕಲಾವಿದರ ಸಹಕಾರ ಇದೆ.
ಬೆಳಗ್ಗೆ 9ರಿಂದ ಸಾಯಂಕಾಲ 6ವರೆಗೂ ಅವ್ರು ಏನು ಹೇಳ್ತಾರೋ ಆ ಕೆಲಸನ ಮುಗಿಸಿ ನಾವು ಹೋಗ್ತೀವಿ. ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. 175ನೇ ಸಿನಿಮಾ ಅನ್ನೋದು ವಿಶೇಷ ಅಲ್ಲ, ಇಷ್ಟು ವರ್ಷ ಆದರೂ ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಿದೆ ಅನ್ನೋದು ಮಾತ್ರ ನನಗೆ ವಿಶೇಷ ಅಂತ ನನಗೆ ಅನಿಸುತ್ತೆ. ಆ ಕಲಾ ಸರಸ್ವತಿಯ ಸೇವೆ ಮಾಡುವಂಥ ಅವಕಾಶ ಮತ್ತಷ್ಟು ಸಿಗ್ತಾ ಇರಲಿ ನನಗೆ ಅಂತ ಕೇಳ್ತಾ, ಈ ಒಂದು ಪಾತ್ರ ನನಗೆ ತುಂಬಾ ಹೆಮ್ಮೆ ಇದೆ. ತುಂಬ ವಿಶೇಷವಾದಂಥ ಒಂದು ಪಾತ್ರ ಆಗಿ ಅವರು ಇದನ್ನು ಹೆಣ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರೋಷ್ಟು ಸಾಫ್ಟಾಗಿ ಸಿನಿಮಾ ಇರೋದಿಲ್ಲ, ಸಿನಿಮಾ ಕಥೆನೇ ಬೇರೆ ಇದೆ ಒಳಗಡೆ. ಪ್ರತಿ ಒಂದು 15 ನಿಮಿಷಕ್ಕೊಂದು ಹೊಸ ಹೊಸ ಟ್ವಿಸ್ಟ್ಗಳನ್ನು ಈ ಸಿನಿಮಾದಲ್ಲಿ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರೋ ಅಷ್ಟರಲ್ಲಿ ಸಿನಿಮಾ ಆಗಲೇ ಒಂದು ಸಾಕಷ್ಟು ತಿರುವುಗಳನ್ನು ತಗೊಂಡಿರುತ್ತೆ. ಕ್ಲೈಮ್ಯಾಕ್ಸ್ ಬಹುಶಃ ಯಾರು ಊಹಿಸ್ತಾ ಆಗದೇ ಇರುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಈ ಸಿನಿಮಾ ತಗೊಂಡಿದ್ದಾರೆ. ಹಳ್ಳಿ ಹೆಣ್ಣುಮಕ್ಕಳು ಹೀಗೆ ಕೂಡ ಬಿಹೇವ್ ಮಾಡೋಕ್ಕೆ ಸಾಧ್ಯವಾ ಅಂತ ಅನ್ನುವಂತಹ ಒಂದು ಕಥೆಯನ್ನು ಅವ್ರು ಬರ್ಕೊಂಡಿದ್ದಾರೆ. ತೆರೆಯ ಮೇಲೆ ಅಚ್ಚುಕಟ್ಟಾಗಿ ತಗೊಂಡು ಬರ್ತಾರೆ ಅನ್ನುವಂಥ ನನ್ನ ನಂಬಿಕೆ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮ್ಗೆ ಬೆಸ್ಟ್ ವಿಶಸ್. ಎಲ್ಲರೂ ಒಂದು ತಂಡವಾಗಿ, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲಸ ನೋಡಿದ್ದೀನಿ ಕ್ಯಾಮ್ರಾಮ್ಯಾನ್ ಸರ್, ಫೈಟ್ ಮಾಸ್ಟರ್ ಸರ್. ನನಗೇನಿಲ್ಲ ಬಿಡಿ, ಫೈಟ್ ಏನಿರಲ್ಲ. ಆಕ್ಚುಲಿ ಇದೆ, ಸುಮ್ಮನೆ ಹೇಳ್ಬಾರ್ದು ಅಂತ ಹೇಳಿರ್ಲಿ. ಸೊ ತಂಡವಾಗಿ ಎಲ್ಲರೂ ಕೆಲಸ ಮಾಡ. ಯಾರ್ದೋ ಈ ಸಿನಿಮಾ ಅನ್ನೋದು ಇಂಡಿವಿಜುವಲ್ ಆಗಿ ಯಾರೋ ಒಬ್ಬರದ್ದು ಸ್ಕೋರ್ ಆಗೋದಿಲ್ಲ. ಒಂದು ಟೀಮ್ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಟ ಆಡಲೇಬೇಕು, ಆವಾಗ ಮಾತ್ರ ಒಂದು ತಂಡ ಗೆಲ್ಲೋದಕ್ಕೆ ಸಾಧ್ಯ. ಸೊ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳೆಲ್ಲ ಇದ್ದಾರೆ ನಮ್ಮ ತಂಡದಲ್ಲಿ. ಸೊ ಈ ಸರಿ ಕಪ್ ನಮ್ಮದೇ ಅನ್ನೋ ಥರ ನಾವು ಈ ತಂಡವಾಗಿ ನಾವೆಲ್ಲರೂ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ದೀವಿ. ನಿಮ್ಮೆಲ್ಲರ ಹಾರೈಕೆ, ಸಪೋರ್ಟ್ ಸದಾ ಹೀಗೆ ಇರಲಿ. ಇಡೀ ಚಿತ್ರರಂಗಕ್ಕೆ ನನಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೆ, ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.